ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲ ತೋರಿಸ್ತೀನಿ. ನೋಡಿದ ಬನ್ನಿ. ಏಪ್ರಿಕಾಟ್ ಫೇಶಿಯಲ್ ಸ್ಕ್ರಬ್ ವಿತ್ ಅಪ್ಸ್ ಅಂತ. ಇದು ಫೇಶಿಯಲ್ ಎಲ್ಲ ಫ್ರೂಟ್ಸ್ದು ಇಲ್ಲೇ ನೋಡಿ. ಇದು ಪಪಾಯ ಮತ್ತೆ ಫುಲ್ ಕಿತ್ಲೆ ಹಣ್ಣು ಎಲ್ಲಾನು. ಇದನ್ನ ಫೇಶಿಯಲ್ ಮತ್ತೆ ಸ್ಕ್ರಬ್ನ ನನ್ನ ತಂಗಿಗೆ ಮಾಡ್ತಾ ಇದ್ದೀನಿ. ಆಗಲೇ ಅರ್ಧ ಮಾಡಿದ್ದೀನಿ, ಇನ್ನು ಅರ್ಧ ಮಾಡಬೇಕು. ಫುಲ್ಲಿಂಗ್ ಮಸಾಜ್ ಮಾಡಬೇಕು ಚೆನ್ನಾಗಿ. ನಾವು ಇದನ್ನ ಪಾರ್ಲರ್ ಅವರು ಕೇಳಿ ಹೇಳ್ಬಿಟ್ಟೆ, ಅವ್ರು ಫೇಶಿಯಲ್ ಮಾಡ್ತಾರಲ್ಲ ಅವ್ರ ಕೇಳಿ ಬರೆಸ್ಕೊಂಡು ನಮ್ಮ ಅಕ್ಕ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರಾ, ಅದನ್ನ ತಗೊಂಡು ಈಗ ನಾವು ಮನೇಲಿ ಈ ಥರ ಎಲ್ಲ ಫೇಶಿಯಲ್ ಸ್ಕ್ರಬ್ಬು ಎಲ್ಲ ಮಾಡ್ಕೊಳ್ಳೋದು. ಮಾತ್ರ ಫುಲ್ಲು ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ, ಫುಲ್ಲು ಚೆನ್ನಾಗಿದೆ. ಫೇಶಿಯಲ್ ಹೆಂಗೆ ಮಾಡಿಸ್ಕೋತೀವಿ ಆ ಥರನೇ ಇದೆ. ಮತ್ತು ಫ್ರೆಂಡ್ಸ್, ಇದಂದರೂ ನಿಮಗೆ ಈ ಥರ ಫೇಶಿಯಲ್ದು ಏನಾದರೂ ಬೇಕು ಅಂತ ಅಂದರೆ ನಾನು ಅದನ್ನ ಪ್ರಾಡಕ್ಟ್ನ ಫೋಟೋನೂ ಹಾಕಿರ್ತೀನಿ, ಮತ್ತು ಅದನ್ನ ನೇಮು ಹಾಕಿರ್ತೀನಿ. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಯಾವುದ್ರಲ್ಲಾದ್ರೂ ಆರ್ಡ್ರ್ ಮಾಡ್ಬಿಟ್ಟು ತೊಗೋಬೋದು ಬೇಕಾದ್ರೆ. ಫ್ರೆಂಡ್ಸ್, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇಲ್ಲಿ ನಮ್ಮ ಮನೆಯಿಂದ ನೆಕ್ಸ್ಟ್ ರೋಡಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರಾ. ನಮ್ಮ ಇವಳು ಕೃತಿಕಾ ಏನೋ ಕಾಲಿಗೆ ಮೊಳೆ ಹೊಡ್ಕೊಂಡು ಫುಲ್ಲು ಬ್ಲಡ್ ಹೊಂಟೋಯ್ತಾ, ಹಾಗೆ ಫುಲ್ ಕಾಲೆಲ್ಲ ಉತ್ಕೊಬಿಟ್ಟಿದೆ. ಹಾಗೆ ನನಗೂ ಫುಲ್ಲು ಅಲ್ಲಿ ನೋವು. ಅದಕ್ಕೋಸ್ಕರ ಇಬ್ಬರು ತೋರಿಸ್ಕೊಂಡು ಬರೋಣ ಅಂತ. ಇಲ್ಲೇ ಅಲ್ವಾ ನಮ್ಮ ಮನೆಯಿಂದ ಮೇಲ್ಗಡೆ, ಸೊ ಅದಕ್ಕೆ ಇಬ್ಬರು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈ ರೋಡಲ್ಲೇ ಇದು ಡಾಕ್ಟರ್ದು ಕ್ಲಿನಿಕ್ ಇರೋದು, ತುಳಸಿ ಡಾಕ್ಟರ್ದು. ನೋಡಿ ಫ್ರೆಂಡ್ಸ್, ಫುಲ್ಲು ಕುಂಡ್ಕೊಂಡು ಬರ್ತಾ ಇದ್ದಾಳೆ. ಅವ್ರಿಗೆ ಕಾಲು ನಡೆಯೋಕ್ಕಾಗ್ತಾ ಇಲ್ಲ. ನನ್ನ ತಮ್ಮ ಹತ್ರ ಬೈಕ್ ಇರಲಿಲ್ಲ, ನಮ್ಮ ಭಾವ ತಗೊಂಡು ಹೋಗಿದ್ರು. ಅದಕ್ಕೋಸ್ಕರ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ವಿ ಹಾಸ್ಪಿಟಲ್ಗೆ. ಫ್ರೆಂಡ್ಸ್, ಇದು ಅರ್ಕಾನಾಥ ರೋಡಲ್ಲಿ ತುಳಸಿ ಡಾಕ್ಟರ್ ಅಂತ ಇರೋದು. ಅವರು ಕಿತ್ತೂರಲ್ಲೂ ಸಹ ಸ್ವಂತ ಶಾಪ್ ಇದೆ. ಹಾಸ್ಪಿಟಲಲ್ಲಿ ನೋಡಿಕೊಂಡು ಆವಾಗ ಇದೇನೇ ಅವ್ರದ್ದು ಮನೆ. ಇಲ್ಲಿ ಮೇಲ್ಗಡೆ ಕ್ಲಿನಿಕ್ ಇದೆ, ಇಲ್ಲೇ ನಾವು ಯಾವಾಗಲೂ ತೋರಿಸೋದು. ಕಿತ್ತೂರಿಂದ ರಾತ್ರಿ 8 ಗಂಟೆಗೆ ಬರ್ತಾರೆ. ಚೆನ್ನಾಗಿ ನೋಡ್ತಾರೆ ಮಾತ್ರ ಡಾಕ್ಟರ್ ಮನೇಲಿ. ಫ್ರೆಂಡ್ಸ್, ಈಗ ತೋರಿಸ್ಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ. ಇಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಅವಳಿಗೆ ಆ್ಯಂಟಿಬಯೋಟಿಕ್ ಒಂದು ಕೊಟ್ಟಿದ್ದಾರೆ, ಮತ್ತು ನನಗೆ ಅಲ್ಲಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಒಂದು ಇಂಜೆಕ್ಷನ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಇವಾಗ ನಾನು ಅವಳು ಮನೆಗೆ ಹೋಗ್ತಾ ಇದ್ದೀವಿ. ಅವಳಲ್ಲಿ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾಳೆ, ಓಡ್ಕೊಬರ್ತಾವಳೆ. ಇವಾಗ ಇಂಜೆಕ್ಷನ್ ಮಾಡಿಬಿಟ್ಟಲ್ಲ, ಫುಲ್ ಪವರ್ ಬಂದ್ಬಿಡ್ತು. ಸೊ ಅದಕ್ಕೆ ಈಗ ಓಡ್ಕೊಬರ್ತಾ ಇದ್ದಾಳೆ. ಆಯಿತು. ಆಮೇಲೆ ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಇಲ್ಲಿ ಮರ್ಕೋತಿ ನೋಡಿ, ನಮ್ಮ ಮನೆ ಮರ್ಕೋತಿ ಫ್ರೆಂಡ್ಸ್. ಇದು ಇಲ್ಲಿ ಹೆಂಗ್ ಕೂತಿದ್ದಾಳೆ. ಏನ್ ಮಾಡ್ತಾರೆ ನೋಡೋಣ. ನಮ್ಮಮ್ಮ ಬಗ್ಗಿ ನೋಡ್ತಾ ಐತೆ. ಇಲ್ಲಿ ನಮ್ಮ ಅಜ್ಜಿ ಇಲ್ಲಿ ಕೂತಿದೆ ಊಟ ಮಾಡ್ಬಿಟ್ಟು. ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಚಿಪ್ಸ್ ಮಾಡ್ದ ಅಂದ್ಬಿಟ್ಟು ಎಲ್ಲಾನು ಆಲೂಗಡ್ಡೆ ಎಲ್ಲಾನು ಕಟ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಫ್ರೆಂಚ್ ಫ್ರೈಸ್ ಸ್ವಲ್ಪ ಕಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ಆಲೂಗಡ್ಡೆ ಚಿಪ್ಸ್ ಕರ್ದು ಕಟ್ ಮಾಡ್ತಾ ಇದ್ದಾಳೆ. ಇಲ್ಲೊಬ್ಳು ಫುಲ್ಲು ಮಲ್ಕೊಂಡು ಹೆಂಗ್ ಆಟ ಆಡ್ತಾ ಇದ್ದಾಳೆ ನೋಡಿ. ಇಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ಮ ಮಮ್ಮಿ ಮಲಗಿದ್ದಾರೆ. ಆಯ್ತು. ಆಮೇಲೆ ಫ್ರೆಂಡ್ಸ್, ಈಗ ನಾವು ಆಲೂಗಡ್ಡೆ ಚಿಪ್ಸ್ನ ಮಾಡೋಕ್ಕೆ ಫುಲ್ಲು ಆಲೂಗಡ್ಡೆ ಎಲ್ಲಾನು ಈ ಥರ ಹಿಂಗೆ ಫುಲ್ಲು ಇಲ್ಲಿ ಈ ಥರ ಎಲ್ಲ ಹಿಂಗೆ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಇದನ್ನ ತೊಳೆದ್ಬಿಟ್ಟು ಬೇಯಿಸ್ಬೇಕು. ಒಂದು 5 ಮಿನಿಟ್ಸ್ ಬೇಯಿಸ್ಕೊತೀವಿ. ಗಡ್ಡೆನ ಬೇಯಿಸ್ಕೊತಾ ಇದ್ದೀವಿ. ಸ್ವಲ್ಪ ಇದು ಕಟ್ ಮಾಡಿಕೊಂಡು ಇವಾಗ ಫ್ರೆಂಚ್ ಫ್ರೈಸ್ಗೆ ಅರ್ಧ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾಳೆ. ಅರ್ಧ ಆಲೂಗಡ್ಡೆ ತರಬೇಕು. ಈಗ ಹೋಗ್ಬಿಟ್ಟು ತಂದಿನ ಅರ್ಧ ಕಟ್ ಮಾಡಿಬಿಟ್ಟು ಅದನ್ನ ಬಾಯ್ಲ್ ಮಾಡ್ಕೋಬೇಕು. ಸಾಕು ಫ್ರೆಂಡ್ಸ್, ಇದು ಫ್ರೆಂಚ್ ಫ್ರೈಸ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಪೊಟೊಟೊ ಚಿಪ್ಸ್ಗೆ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ಇವಳು ಶೆಲ್ಫ್ ಕ್ಲೀನ್ ಮಾಡ್ತಾ ಇದ್ಲಿ. ಇವಳಿಗೆ ಪಾತ್ರೆ ತೊಳ್ಬಿಟ್ಟು ಬಂದ್ಲು. ಇವರಿಬ್ರೇನೆ ಇವಾಗ ಪೊಟೊಟೊ ಚಿಪ್ಸು ಮತ್ತು ಫ್ರೆಂಚ್ ಫ್ರೈಸ್ ಬೇಯಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಆಲೂಗಡ್ಡೆ ಚಿಪ್ಸು ಈ ಥರ ಬೇಯಿಸಿದ್ದಾರೆ. ಈಗ ಇಲ್ಲಿ ಫ್ರೆಂಚ್ ಫ್ರೈಸ್ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲೇ ಇದು ಫೋಟೋ ಸ್ಟುಡಿಯೋ ಹತ್ರ ಹೋಗ್ತಿದ್ದೋ. ಏನಕ್ಕೆ ಅಂತ ಅಂದರೆ, ಅವ್ರದ್ದು ನಾನು ಎಂಗೇಜ್ಮೆಂಟ್ CD ಆಲ್ಬಮ್ ಕೊಡ್ತೀನಿ ಅಂತ ಅಂದಿದ್ದೀರ, ಪೆನ್ ಡ್ರೈವ್ ಎಲ್ಲನೂ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ವಿ ಇಸ್ಕೊ ಬರೋಕ್ಕೆ. ಬನ್ನಿ ಹೋಗೋಣ. ಅಲ್ಲೇ ಮತ್ತೆ ಅದ್ರ ಪಕ್ಕನೇ ನಮ್ಮ ಅಂಕಲ್ ಅಂಗಡಿ ಇರೋದು. ಅಲ್ಲಿಗೂ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ತಾನೇ ನಮ್ಮ ಯಶಿಕಾ ಬಂದ್ಲು. ನಮ್ಮ ಸಾನು ಆಟಾಡಿಸ್ತಾ ಇದ್ದಾಳೆ ನಮ್ಮ ಯಶಿಕನ್ನ. ಚಿನ್ನಮ್ಮ ಆಯ್ ಮಾಡಮ್ಮ. ಈ ಕಡೆಗೆ ನೋಡ್ಕೋ, ಈ ಕಡೆಗೆ ನಾಚ್ಕೋಬೇಡಿ ಆಯ್ ಮಾಡು. ಆಯ್ ಗಾಯ್ಸನ್. ಫ್ರೆಂಡ್ಸ್, ಎಲ್ಲ ಕೂತಿದ್ದು ನಮ್ಮ ಯಶಿಕಾ ವೇಲಲ್ಲಿ. ಇದು ಸ್ಯಾರಿ ಉಟ್ಕೊಂಡು ತೋರಿಸ್ತಾ ಇದ್ಲು ಪೋಸ್ನ. ಈ ಥರ ಕೂತ್ಕೊಂಡು ಫೋಟೋ ತಗೊಡೋಕ ಅಂತ ನಮ್ಮ ಸಾನು ಕೂರಿಸ್ತಾ ಇದ್ಲು.
ಫ್ರೆಂಡ್ಸ್, ಊಟ ಮಾಡ್ಸೋಕ್ಕೆ ನಾವು ಯಶಿಕಿಗೆ ಎಷ್ಟೆಲ್ಲ ನಾವು ಸರ್ಕಸ್ ಮಾಡಬೇಕು ಅಂತಂದರೆ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದು ನೋಡಿ, ಇಲ್ಲಿ ಬಾಗ್ಲು ತೊಡ್ತೊಡು ಹೋಗ್ಬಿಟ್ಟು ಕಲ್ತಕೊಂಡು ಬಾಗ್ಲು ಹಾಕೋಬಿಟ್ಟವ್ರೆ ಅಂತ. ಅಲ್ಲಿ ಊಟ ಮಾಡು ಚಿನ್ನು, ಓದ್ಲು. ಇಲ್ಲಿ 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 ಫ್ರೆಂಡ್ಸ್, ನಮ್ಮ ಮನೇಲಿ ಓಪಲ್ದು ಇದು ಬಾಡಿ ಲೋಷನ್ ಇತ್ತು, ಅದನ್ನ ತಗೊಬಿಟ್ಟು ಖಾಲಿಯಾಗಿತ್ತು. ನಾವು ನೀರು ತುಂಬಿಟ್ಟಿದ್ದು, ಅದರಲ್ಲಿ ಇಟ್ಕೊಂಡು ಹೆಂಗೆ ಮುಖಕ್ಕೆ ಹಾಕೋತಾ ಇದ್ದಾಳೆ ನೋಡಿ. ಫುಲ್ ಪ್ರೆಸ್ ಮಾಡ್ಕೊಂಡು ಹಾಕಮ್ಮ. ಅಲ್ಲಿ ಯಾವ ಥರ ಮೇಕಪ್ ಮಾಡ್ಕೋತಾಳೆ ಈ ವಯಸ್ಸಿಗೆ, ಕೇಳಂಗೆ ಇಲ್ಲ. ಅಲ್ಲಿ ಅಲ್ಲಿ ಅಯ್ಯೋ 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 ನನ್ನ ಬಂಗಾರ. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮ ಊರಿಂದ ಅಡ್ಗೆಕಾಯಿ ತಂದಿದ್ರು. ಅದನ್ನ ಅಡ್ಗೆಕಾಯಿನ ಚುಚ್ತಾ ಇದ್ದಾರೆ ಬೇಯಿಸೋಕೆ. ಇಲ್ಲಿ ನಮ್ಮ ಪಾಪು ತುಳಸಿ ಕಟ್ಟೆ ಮೇಲೆ ಗೊಂಬೆ ಮಡಿಕೊಂಡು ಆಟ ಆಡ್ತಾ ಇದ್ಲು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಿಟಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇದೆ, ಏನೇನೋ ಐಟಮ್ಸ್ ತೊಗೋಬೇಕಿತ್ತು. ಸೊ ಅದಕ್ಕೆ ನಾನು ಮತ್ತು ನನ್ನ ತಂಗಿನೂ ಹೋಗ್ತಾ ಇದ್ದೀವಿ. ಸ್ವಲ್ಪ ವೆಜಿಟೇಬಲ್ಸು ಹಾಗೆ ಇದು ಬನಾನಾ ಎಲ್ಲನೂ ತೊಗೊಂಡು ಬಂದ್ವಿ, ಫ್ರೂಟ್ಸ್ ಎಲ್ಲ. ಫ್ರೆಂಡ್ಸ್, ತರಕಾರಿ ಮತ್ತು ಫ್ರೂಟ್ಸು ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಇಬ್ಬರು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಟಿಯಿಂದ ಈಗ ಬಂದ್ವಲ್ಲ, ನಮ್ಮ ಯಶಿಕಾಯಿ ಏನು ಬಂದು ತಪ್ಕೊಳ್ತಾ ಇದ್ಲು ನನ್ನ. ರೈಸ್ ಮಾಡಿದ್ದಾರೆ ಮಮ್ಮಿ, ಹಾಗೆ ಬಜ್ಜಿದು ಮೆಣಸಿಕಾಯಿ ಬಜ್ಜಿನ ಕಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ಹಸಿಟ್ಟಿಗೆ ಹಾಕ್ಬಿಟ್ಟು ಇದು ಮಾಡೋಕ್ಕೆ ಇಲ್ಲಿ ಬಜ್ಜಿ ಬೇಯ್ತಾ ಇದೆ. ಇಲ್ಲಿ ಬಸ್ ಸಾಂಬಾರು ಮಾಡಿದ್ದಾರೆ, ಇದು ಸೊಪ್ಪಿನ ಪಲ್ಯ ಮಾಡಿದ್ದಾರೆ. ಇದೆ ಇವಳು ಹೆಂಗೆ ತಿಂತಾ ಇದ್ದಾಳೆ. ಇದೆ ನಮ್ಮ ಮಮ್ಮಿ ಬಜ್ಜಿ ಬೇಯಿಸ್ತಾ ಇದೆ. 5:23 ಆಗಿದೆ. ಇವ್ರಿಗೆ ನಾನು ವಾಟರ್ ಚಾಲೆಂಜ್ ಕೊಟ್ಟಿದ್ದೀನಿ, ಹಾಫ್ ಲೀಟ್ರದ್ದು. ಯಾರು ಫಸ್ಟು 3 ನಿಮಿಷದಲ್ಲಿ ಕುಡಿತಾರೆ ಅವ್ರಿಗೆ ಏನಾದ್ರು ಒಂದು ಗಿಫ್ಟ್ ಕೊಡಿಸ್ತೀನಿ. ಬೇಕಾ ಸ್ಟಾರ್ಟ್? ಫುಲ್ಲು ಯಾರು ಫಸ್ಟ್ ಬೇಗ? ಫುಲ್ಲು ಈಗ ಇಲ್ಲಿ ಸ್ಟೋರಿ ಆಗಲಿ ಅದರಲ್ಲಿ ಜ್ಯೋತಿ ಅವ್ರ ಮನೆ ಹತ್ರದಲ್ಲಿ ನಮ್ಮ ಮೈಕ್ಳು ಅವ್ರ ಟಿವಿ ತಂದು ಒಂದು ಗಳಿಕೆ ಯಾವಲ್ಲಿ ನಾನು ಯಾಕಂಗೆ ಹೋದ್ರೆ ಟಿ ಬಿಲ್ ಅಂತ ಯಾಕೊಂದು ಹೋಗಿ ಕೂತ್ಕೊಂಡು ನಾನು ಕೃತಿಕಾ ವಿನ್. ಬರೀ ಅವರ ಫ್ಯಾಮಿಲಿ ಸ್ಟೋರಿ. ಆ್ಯಂಡ್ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ಡೇ ವ್ಲಾಗ್. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಇನ್ನು ಫನ್ನಿ ಚಾಲೆಂಜಿಂಗ್ ವೀಡಿಯೋಸು ಮತ್ತು ಡೈರ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲಾವು ಮನು ವ್ಲಾಗ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.